ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾ ಬ್ರೇಕ್ಫಾಸ್ಟ್ ತರೋದು ಮರ್ತಿದ್ದೆ. ಸೊ ಇಲ್ಲಿದ್ದು ಒಂದು ಲೋಕಲ್ ಸ್ಟೋರಿಗೆ ಹೋಗ್ತಾನೆ ಅಂತ ಆ್ಯಂಡ್ ಅಲ್ಲಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಏನೇನು ಸಿಗ್ತಾವೆ ಅಂತ ತೋರಿಸ್ತಾನೆ ಅಂತ ನಿಮ್ಗೆ ಜರ್ಮನಿ ಒಳಗೆ. ಲೋಕಲ್ ಗ್ರೋಸರಿ ಸ್ಟೋರ್ ಒಳಗೂ ಬ್ರೇಕ್ಫಾಸ್ಟ್ ಇಟ್ಟಿರ್ತಾರೆ ಇಲ್ಲೇ. ಲೈಕ್ ಯೂಶ್ವಲಿ ಸ್ಯಾಂಡ್ವಿಚಸ್ ಎಲ್ಲ ಇಟ್ಟಿರ್ತಾರೆ ಆ್ಯಂಡ್ ಅವು ಆಪ್ಷನ್ ಏನೇನು ಅದಾವೆ ಅಂತ ಹೇಳಿ ನಿಮ್ಗೆ ಇವತ್ತಿನ ವೀಡಿಯೋದಾಗ ತೋರಿಸ್ತೇನೆ ಅಂತ. ಇವತ್ತು ನಾ ಇಲ್ಲೇ ಎಡೆಕ ಅಂತೈತಿ ಅಲ್ಲಿ ಹೊಂಟೇನಿ. ಇಲ್ಲೇ ಫ್ರೆಶ್ ಬೇಕ್ಡ್ ಬನ್ಸ್, ಆಮೇಲೆ ಕ್ರೊಸೋಂಟ್, ಆಮೇಲೆ ಪಿಜ್ಜಾ ಇವೆಲ್ಲ ಇದ್ವು. ಆಮೇಲೆ ಇದ್ರ ಜೊತೆಗೆ ಎವ್ರಿ ಡೇ ಸಲಾಡ್ ಎಲ್ಲ ಇರ್ತಾವೆ, ಆಮೇಲೆ ಪಾಸ್ತಾ ಇರ್ತಾವೆ ರೆಡಿ ಟು ಈಟ್, ಮತ್ತು ರೆಡಿ ಟು ಈಟ್ ಸ್ಯಾಂಡ್ವಿಚಸ್ ಮತ್ತು ವ್ರ್ಯಾಪ್ಸ್ ಎಲ್ಲ ಸಿಗ್ತಾವೆ. ಅದಷ್ಟಲ್ಲ, ಲಂಚ್ಗೂ ನೋಡ್ರಿ ಇಲ್ಲೇ ನಮ್ದು ಇಂಡಿಯಾದ ಚಿಕನ್ ಟಿಕ್ಕಾ ಮಸಾಲನೂ ಐತಿ ಇಲ್ಲೇ. ಅದಷ್ಟ ಅಲ್ದ ಗ್ರೋಸರಿ ಸ್ಟೋರ್ ಒಳಗೆ ಫ್ರೆಶ್ ಬೇಕ್ರೀಸು ಇರ್ತಾವೆ. ಇಲ್ಲೇ ಫ್ರೆಶ್ ಮಾಡಿದ್ದ ಸ್ಯಾಂಡ್ವಿಚಸ್ ಮತ್ತು ಆಮೇಲೆ ಬೇರೆ ಬೇರೆ ಪೇಸ್ಟ್ರೀಸ್, ಆಮೇಲೆ ಬಿಸ್ಕಿಟ್ಸ್, ಕೇಕ್ಸ್ ಎಲ್ಲ ಸಿಗ್ತಾವೆ. ಸೊ ನಾ ಬ್ರೇಕ್ಫಾಸ್ಟ್ ತೊಗೊಂಬಂದೇನಿ. ಇದು ಹಾಲೆಂಡ್ ಡಿಶಸ್ ಐ ಬ್ರಾಚ್ ನಂತರ ಆಮೇಲೆ ಇದು ಪ್ರೋಟೀನ್ ಕೋರ್ಕ್ ಆ್ಯಸ್ ಯೂಶಲ್ ನಾ ತಿನ್ನೋದು. ಸೊ ಇದು ಬೇಸಿಕಲಿ ಏನಪ್ಪ ಅಂದ್ರೆ ಬನ್ ಐತಿ, ಬನ್ ಮೇಲೆ ಸ್ವಲ್ಪ ಚೀಸಿಂದ ಇತ್ಲ ಮೆಲ್ಟ್ ಮಾಡಿದ್ದೈತಿ. ಆಮೇಲೆ ಒಳಗೆ ನೋಡಿದ್ರೆ ನೀವು ಇತ್ಲ ಇಲ್ಲೊಂದು ಸಾಸ್ ಸಿಗ್ತೈತಿ, ಆಮೇಲೆ ಇದೊಂದು ಸಲಾಡ್ ಲೀಫ್ ಸಿಗ್ತೈತಿ, ಆಮೇಲೆ ಎಗ್ಸ್ ಐತಿ ಅಷ್ಟೇ. ಆ್ಯಂಡ್ ಇದು ಬ್ರೇಕ್ಫಾಸ್ಟಿಗೆ ನಾನು 4.5 euros ಕೊಟ್ಟೇನಿ, ಅಂದ್ರೆ ಆಲ್ಮೋಸ್ಟ್ 4,100 ನಮ್ಮ ಕಡೆ. ಸೊ ಭಾಳ ಹೆಲ್ದಿ ಆಪ್ಷನ್ಸ್ ಸಿಗ್ತಾವೆ ಆ್ಯಂಡ್ ಇದು ಒನ್ ಆಫ್ ದೆಮ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.